ಹೆಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ವಾಸಂತಿಗೆ ಲೋಕ ಶಾಕ್. ನಾನು ಕೀರ್ತಿಶ್ರೀ. ಬುಧವಾರ ಬೆಳ್ಳಂಬೆಳಗ್ಗೆ ಕರ್ನಾಟಕದ ಕೆಲ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ. ಆದಾಯ ಮೀರಿ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪದಡಿ ಭ್ರಷ್ಟರ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ IAS ಅಧಿಕಾರಿ ವಾಸಂತಿ ಅಮರ್ ಮೇಲೆ ಲೋಕ ದಾಳಿ ನಡೆದಿದೆ. ಈ ವಾಸಂತಿ ಅಮರ್ ಅಕ್ರಮಗಳ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ದಾಳಿ ನಡೆದಿದೆ. ಮನೆ ಮೇಲೆ ದಾಳಿ ನಡೆಸಿ ಮನೆಯ ಇಂಚಿಂಚು ಜಾಲಾಡ್ತಿರೋ ಪೊಲೀಸರು, ಬಗೆದಷ್ಟು ಸಿಗ್ತಿರೋ ದಾಖಲೆಗಳು, ಮನೆ ಒಳಗಿಂದ ಯಾರು ಹೊರಗೆ ಹೋಗದಂತೆ ನೋಡಿಕೊಳ್ತಿರೋ ಸಿಬ್ಬಂದಿ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ RT ನಗರದಲ್ಲಿರೋ IAS ಅಧಿಕಾರಿ ವಾಸಂತಿ ಅಮರ್ ನಿವಾಸದ ಬಳಿ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ದ ಅಧಿಕಾರಿಗೆ ಲೋಕ ಶಾಕ್. IAS ಅಧಿಕಾರಿ ವಾಸಂತಿ ಅಮರ್ ಮೇಲೆ ಲೋಕ ದಾಳಿ. ಬೆಂಗಳೂರು ನಗರದ ಸ್ಪೆಷಲ್ DC ಆಗಿದ್ದ ವಾಸಂತಿ ಅಮರ್ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಜಮೀನನ್ನ ಖಾಸಗಿಯವರಿಗೆ ಮಾಡಿಕೊಟ್ಟಿದ್ರು. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹುಚ್ಚನಪಾಳ್ಯದಲ್ಲಿ ಸರ್ಕಾರಿ ಗೋಮಾಳ ಗೋಲ್ಮಾಲ್ ಕೇಸ್ನಲ್ಲಿ ವಾಸಂತಿ ಅಮರ್ ಹೆಸರು ಕೇಳಿ ಬಂದಿತ್ತು. ನಿಮ್ಮ ಗ್ಯಾರಂಟಿ ನ್ಯೂಸ್ ವಾಸಂತಿ ಅಮರ್ ಮಾಡಿದ್ದ ಅಕ್ರಮದ ಕುರಿತು ನಿರಂತರ ವರದಿ ಪ್ರಸಾರ ಮಾಡಿತ್ತು. IAS ಅಧಿಕಾರಿ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು 100 ಕೋಟಿ ಮೌಲ್ಯದ 10 ಎಕರೆ 26 ಗುಂಟೆ ಜಮೀನನ್ನ ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿದ್ರು. ಈ ಕುರಿತು KAS ಅಧಿಕಾರಿ ಪ್ರಶಾಂತ ಕಾನಗೌಡ ಪಾಟೀಲ್ ದೂರು ಆಧರಿಸಿ ಹಲಸೂರು ಠಾಣೆಯಲ್ಲಿ ಮೊದಲಿಗೆ NCR ಆಗಿತ್ತು. ಬಳಿಕ ನ್ಯಾಯಾಲಯದ ಆದೇಶದ ಮೇರೆಗೆ ಅವರ ವಿರುದ್ಧ FIR ದಾಖಲಾಗಿತ್ತು. ಕೇವಲ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತ್ರವೇ ಅಲ್ಲ, ಇತರರು ಕೂಡ ವಾಸಂತಿ ಅಮರ್ ಭಾರಿ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಕೆಲವರು ವಾಸಂತಿ ಅಮರ್ ವಿರುದ್ಧ ಲೋಕಾಯುಕ್ತದ ಮೊರೆ ಹೋಗಿದ್ರು. ವಾಸಂತಿ ಅಮರ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು. ಈ ದೂರು ಆಧರಿಸಿ ಲೋಕಾಯುಕ್ತ ಪೊಲೀಸರು ವಾಸಂತಿ ಅಮರ್ಗೆ ಶಾಕ್ ನೀಡಿದ್ದಾರೆ. ಬುಧವಾರ ಬೆಳಗಿನ ಜಾವ ಸುಮಾರು 6 ಗಂಟೆ ಹೊತ್ತಿಗೆ ವಾಸಂತಿ ಅಮರ್ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು. ಲೋಕಾಯುಕ್ತ ಪೊಲೀಸರ ದಾಳಿ ನಡೆಸಿ RT ನಗರದ ವಾಸಂತಿ ಅಮರ್ ನಿವಾಸದಲ್ಲಿದ್ದ ಅಪಾರ ಪ್ರಮಾಣದ ಹಣ, ಅಕ್ರಮಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಅಕ್ರಮವಾಗಿ ಮಾಡಿರೋ ಆಸ್ತಿಯ ಲೆಕ್ಕ ಹಾಕಿದ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ವಾಸಂತಿ ಅಮರ್ಗೆ ನೋಟಿಸ್ ನೀಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ವಿಚಾರಣೆಯಲ್ಲಿ ಇನ್ನೂ ಎಷ್ಟು ಅಕ್ರಮಗಳು ಬಯಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ವಾಸಂತಿ ಅಮರ್ ಮನೆ ಮೇಲೆ ನಡೆದ ಲೋಕಾಯುಕ್ತ ದಾಳಿ ಕುರಿತು ಲೋಕಾಯುಕ್ತ SP ವಂಶಿ ಕೃಷ್ಣ ಮಾಹಿತಿ ನೀಡಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಬಳ್ಳಾರಿಯಲ್ಲಿ ಕೂಡ ಸಪರೇಟ್ ಟೀಮ್ಸು ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದ್ದಾವೆ. ಸೊ ಬೆಳಗ್ಗೆ 6:20ಇಂದ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾ ಇದ್ದಾವೆ. ಸುಮಾರು ಡಾಕ್ಯುಮೆಂಟ್ಸು ಎಲ್ಲ ಕಡೆ ಸಿಕ್ಕಿದ್ದಾವೆ. ಸೊ ತುಂಬ
ಸಮಯ ತಗೊಳ್ಳುತ್ತೆ. ಬೈ ಈವ್ನಿಂಗ್ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. ಈ ಮೂರರಲ್ಲಿ ಒಬ್ಬ ಆಫೀಸರು ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಕೆ ರೈಡ್, ಇನ್ನೊಬ್ಬರು ಆಫೀಸರು ಅಸಿಸ್ಟೆಂಟ್ ಡೈರೆಕ್ಟರ್ ಸಿಟಿ ಆ್ಯಂಡ್ ರೂರಲ್ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್, ನಗರಾಭಿವೃದ್ಧಿ ಇಲಾಖೆ, ಮತ್ತೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ BBMP. ಸೊ ಆ ಕೇಸಲ್ಲಿ ಆಲ್ರೆಡಿ 10 ಲಕ್ಷ ಟ್ರ್ಯಾಪಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ರೀಸೆಂಟಾಗಿ. ಸೊ ಅವ್ರ ಮೇಲೆ ಕೂಡ ನಾವು ಈ ಡಿಸ್ಪ್ರೊಪೋರ್ಷನೇಟ್ ಅಸೆಸ್ ಕೇಸು ರಿಜಿಸ್ಟರ್ ಮಾಡಿ ಸುಮಾರು ತನಿಖಾ ತಂಡಗಳು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಅನಲೈಸರು ಬಂದಿಲ್ಲ, ನಮಗೆ ಅಪ್ರಿಸಿಯೇಷನ್ ಮಾಡ್ತಾರೆ ಗೋಲ್ಡ್ ಐಟಮ್ಸ್ ಆಗಲಿ ಅಥವಾ ಡಾಕ್ಯುಮೆಂಟ್ಸ್ ಆಗಲಿ. ಸೊ ಸುಮಾರು ಇನ್ಕ್ಲೂಡಿಂಗ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಕೆಲವಿದ್ದಾವೆ. ಸೊ ಅವೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಮಾಡಲಿಕ್ಕೆ ನಾವು ಈವ್ನಿಂಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತೀವಿ. ವಾಸಂತಿ ಅಮರ್ ಸೇರಿ 8 ಜನರಿಗೆ ಲೋಕಾಯುಕ್ತ ಶಾಕ್. ರಾಜ್ಯದ 14 ಕಡೆಗಳಲ್ಲಿ ಬುಧವಾರ ಲೋಕಾಯುಕ್ತ ರೇಡ್. ಕೇವಲ ವಾಸಂತಿ ಅಮರ್ ಮಾತ್ರವೇ ಅಲ್ಲ, ರಾಜ್ಯದ ಇತರ 7 ಜನರ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ರೇಡ್ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿಯೇ ವಾಸಂತಿ ಅಮರ್ ಸೇರಿ 3 ಜನರ ಮೇಲೆ ಲೋಕಾಯುಕ್ತದ ರೇಡ್ ಆಗಿದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಬಾಗ್ಲಿ ಅನ್ನೋರ ಮೇಲೆಯೂ ಲೋಕಾಯುಕ್ತ ರೇಡ್ ಆಗಿದೆ. BBMP CV ರಾಮನ್ ನಗರ ವಿಭಾಗದ ಕಾರ್ಯಕಾರಿ ಇಂಜಿನಿಯರ್ ಯರ್ರಪ್ಪ ರೆಡ್ಡಿ ಮನೆ ಮೇಲೆಯೂ ಲೋಕಾಯುಕ್ತ ದಾಳಿಯಾಗಿದೆ. ಈ ಯರ್ರಪ್ಪ ರೆಡ್ಡಿ ಈ ಹಿಂದೆ 10 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ಈಗ ಅವರಿಗೂ ಲೋಕಾಯುಕ್ತದ ಬೇಸಿ ಮುಟ್ಟಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಬೀದರ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಸುನೀಲ್ ಕುಮಾರ್ ಮನೆ ಮೇಲೆಯೂ ಲೋಕಾಯುಕ್ತದ ದಾಳಿಯಾಗಿದೆ. ಬೀದರ್ ನಗರದ ಜೈಲ್ ಕಾಲನಿಯಲ್ಲಿರೋ ಸುನೀಲ್ ಕುಮಾರ್ ನಿವಾಸ, ಕಲಬುರಗಿಯಲ್ಲಿರೋ ಕಚೇರಿ ಮತ್ತು ನಿವಾಸದ ಮೇಲೆಯೂ ಲೋಕಾಯುಕ್ತ ದಾಳಿಯಾಗಿದೆ. ಇದೇ ರೀತಿ ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿ SM ಚೌಹಾಣ್ಗೂ ಲೋಕಾಯುಕ್ತ ಪೊಲೀಸರು ಬೇಸಿ ಮುಟ್ಟಿಸಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಚೌಹಾಣ್ ಮನೆ ಮೇಲೂ ಲೋಕಾಯುಕ್ತ ದಾಳಿಯಾಗಿದೆ. ಈ ವೇಳೆ ಅಪಾರ ಪ್ರಮಾಣದ ಬಂಗಾರ, ಬೆಳ್ಳಿ ವಸ್ತುಗಳು, 12 ಸೈಟ್, 3 ಮನೆ, 6 ಎಕರೆ ಜಮೀನು ಇರೋ ಕುರಿತು ದಾಖಲೆಗಳು ಸಿಕ್ಕಿವೆಯಂತೆ. ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ಚೌಹಾಣ್ ಮನೆಯಲ್ಲಿ ಸಿಕ್ಕ ಹಣ ಎಣಿಸಲು ಒಂದು ಮಷಿನ್ ಸಾಕಾಗದೆ ಇನ್ನೊಂದು ಹಣ ಎಣಿಕೆ ಯಂತ್ರವನ್ನ ತರಿಸಿಕೊಂಡಿದ್ರು. ಸಂಜೆಯಾದ್ರೂ ಹಣ ಎಣಿಕೆ ಕಾರ್ಯ ಮುಗ್ದಿರಲಿಲ್ಲ. ಹೀಗಾಗಿ ಅವರ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಇದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಭ್ರಷ್ಟರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮುಗಿಬಿದ್ದಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ವಾಸಂತಿ ಅಮರ್ ಹೇಗೆ ಸರ್ಕಾರಿ ಭೂಮಿಯನ್ನ ಖಾಸಗಿಯವರಿಗೆ ಮಾಡಿಕೊಟ್ಟಿದ್ರು ಅಂತ ಎಳೆಯಾಗಿ ಬೆಚ್ಚಿಟ್ಟಿತ್ತು. ಇದಾದ ಬಳಿಕ ಅವರ ವಿರುದ್ಧ ಲೋಕಾಯುಕ್ತ ರೇಡ್ ನಡೆದಿದೆ. ಇದು ಭ್ರಷ್ಟರ ಕಥೆಯಾದ್ರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ತಂದೆಯೊಬ್ಬ ಮಗಳ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿ ಜೀವ ಕಳೆದುಕೊಂಡಿದ್ದಾನೆ. ಅದರ ಕುರಿತು ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.